ಎಲ್ಲ ಆಗ್ತಾ ಉಂಟು ನನಗೆ ಇವ್ರನ್ನ ನೋಡುವಾಗ. ಏನಾಯ್ತು? ಏನೋ ಆಗ್ತಾ ಉಂಟು. ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೋಯ್. ಹೌದಾ? ಹೌದಪ್ಪ. ಏನಾಯ್ತು? ನಿಮಗೂ ನನ್ನ ಪ್ರಾಯವಾಗಿದ್ರೆ ನಿಮಗ್ ಗೊತ್ತಾಗುತ್ತಿತ್ತೋ ಏನೋ, ಅಥವಾ ಹೀಗಾಗಿರ್ಬೋದು. ನಿಮಗೆ ಏನಾಗಿದೆ ಅಂತ ಗೊತ್ತಾಗಿದೆ, ಯಾಕಂದ್ರೆ ನೀವು ನನ್ನ ಪ್ರಾಯ ದಾಟಿ ಹೋಗಿದ್ದೀರಿ. ಹಾ, ಹಾಗಾದ್ರೆ ಇದು ಏನು ಗೊತ್ತಾಯ್ತು ನಿಮಗೆ? ಏನು? ಇದು ಅವನ ಕಾಟ. ಯಾರ ಕಾಟ? ನಮ್ಮಣ್ಣ ಮದನನ ಕಾಟುವ? ಮದನ ಹೌದು, ಆದ್ರೆ ನಮ್ಮ ಅಣ್ಣ ಮದನ ಅಲ್ಲ. ಅಣ್ಣ ಮದನ ಅಲ್ಲ? ಅಲ್ಲ ಅಲ್ಲ ಅಲ್ಲ, ನಮ್ಮ ಅಣ್ಣನ ಕಾಟ ಅದು ಯಾವಾಗ್ಲೂ ಇದ್ದದ್ದೇ. ಪ್ರತಿನಿತ್ಯ ಮನೆಯಲ್ಲಿ ನನ್ನ ಜಡೆ ಹಿಡ್ಕೊಳ್ಳೋದು, ಎಳೆಯುವುದು ಎಳೆಯುವುದು ಎಳೆಯುವುದು, ಅದೇ ಕೆಲಸ ಅವನಿಗೆ. ಹೌದಪ್ಪ. ಅದ ಹಾಗೆ ಮನೆಯಲ್ಲಿ ಅಣ್ಣಂದ್ರೋ ತಮ್ಮಂದ್ರೋ ಇದ್ರೆ ಹಾಗೆ ಆಗುವುದು. ಹೆಣ್ಣು ಮಕ್ಕಳಿಗೆ ಕಾಟ ತಪ್ಪಿದ್ದಲ್ಲ. ಆದ್ರೆ ಇದು ಆ ಮದನನ ಕಾಟ ಅಲ್ಲ. ಇವ ಮತ್ತೊಬ್ಬ ಮದನ, ಮಾರ, ಅನಂಗ. ಹೌದಪ್ಪ. ಪುಷ್ಪ ಬಾಣ ಅವನದ್ದು. ಅವನಿಗೆ ಹಾಗೊಂದು ಹೆಸರುಂಟು, ಪುಷ್ಪಶರ ಎನ್ನುವ ಹಾಗೆ. ಅವ ಎದುರಿ ಕಾಣುವುದೇ ಇಲ್ವಂತೆ. ಅವ ಅನಂಗನಂತೆ. ನನ್ನ ಪ್ರಾಯದ ಹುಡುಗಿಯರು ಇದ್ದಾರೆ ಅಂತ ಆದ್ರೆ ಅವ್ರ ಹಿಂದೆ ಸುತ್ತಾಡುವುದಂತೆ. ಹೌದಪ್ಪ. ಅಷ್ಟಷ್ಟು ಹೊತ್ತಿಗೆ ಅವನೊಂದೇ ಬಾಣ ಪ್ರಯೋಗ ಮಾಡುವುದು. ಹೋಯ್, ಅವನಿಗದೇ ಕೆಲಸ. ಆದ್ರೆ ಈಗ ನನಗೆ ಗೊತ್ತಾಯ್ತು, ಇದು ಅವನದ್ದೇ ಕಾಟ. ಆದ್ರೂ ಒಂದಲ್ಲ, ತನ್ನ 5 ಶರಗಳನ್ನ ಒಂದೇ ಸಮನಾಗಿ ನನಗೇ ಪ್ರಯೋಗ ಮಾಡ್ತಾ ಇದ್ದಾನೋ ಹಾಗೆ. ಇವರನ್ನು ನೋಡುವಾಗ ಯಾಕೋ ಏನು ನನಗರಿವಿಲ್ಲದ ಹಾಗೆ ಇವರತ್ತ ನಾ ಹೋಗುತ್ತಾ ಇದ್ದೇನೆ. ಹೌದಪ್ಪ. ನನ್ನ ಮನಸ್ಸೆನ್ನುವುದು ಸಂಪೂರ್ಣವಾಗಿ ಇವರ ರೂಪವೇ ಆವರಿಸಿದೆ. ಎಷ್ಟು ಚಂದದ ರೂಪ ನೋಡಿ ಅವರದ್ದು. ಅಬ್ಬಬ್ಬ, ಅವರ ಆ ರೂಪವನ್ನು ನೋಡುವಾಗ ಆ ಹುಣ್ಣಿಮೆಯ ಚಂದ್ರನೇ ನಾಚಬೇಕು ಅಂತಹ ಪೂರ್ಣ ಚಂದಿರ ವದನ ಇವರದ್ದು. ಆ ಹುಬ್ಬ ಕಾಮನ ಕೈಯ ಕಬ್ಬಿಲ್ಲು. ಹೌದಪ್ಪ. ಆ ಮೂಗು ಅಂತ ಹೇಳಿದ್ರೆ ನಾಸಿಕವೋ ಸಂಪಿಗೆಯ ಮೊಗ್ಗು. ಹೌದಪ್ಪ. ಆ ತುಟಿ ಅಂತ ಹೇಳಿದ್ರೆ ತೊಂಡೆ ಹಣ್ಣನ್ನ ಇಬ್ಬಾಗ ಮಾಡಿ ಇಟ್ಟರೆ ಅದು ಹೇಗೆ ಕಾಣ್ತದೆ, ಕೆಂಪು 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 ಕೆಂಪು. ನಾನೇನಾದ್ರೂ ಗಿಳಿಯಾಗಿದ್ರೆ ಹೋಗಿ ಕುಕ್ಕಿ ಕುಕ್ಕಿ ಹೀಗೆಲ್ಲ ಅನಿಸ್ತಾ ಉಂಟು ನನಗೆ. ಅಪ್ಪ, ವಿಶಾಲವಾಗಿರುವಂತಹ ತೋಳುಗಳು. ತನ್ನ ಒಂದು ಕೈಯನ್ನು ಎದೆ ಮೇಲಿರಿಸಿದ್ದಾರೆ, ಮತ್ತೊಂದು ಕೈಯನ್ನು ಹಣೆ ಮೇಲಿರಿಸಿ ಹೊರಗಿದ್ದಾರೆ. ಯಾಕಾಗಿರ್ಬೋದು ಹೀಗೆ ಮಾಡಿದ್ದು? ಬಹುಶಃ ಹೀಗಿರ್ಬೇಕು. ಹೇಗೆ? ಆ ಎಡಗೈಯಲ್ಲಿ ತನ್ನ ಹೃದಯ ಭಾಗವನ್ನು ಹಿಡ್ಕೊಂಡಿದ್ದಾರೆ. ಯಾವ್ದಾದ್ರೂ ಹುಡುಗಿಯರು ಬಂದು ತನ್ನ ಹೃದಯವನ್ನ ಎಲ್ಲಿಯಾದ್ರೂ ಕದ್ದುಕೊಂಡು ಹೋಗಿಬಿಟ್ರೆ ಜಾಗ್ರತೆ ಮಾಡಿದ್ದು. ಹೌದಪ್ಪ. ಹಣೆ ಮೇಲೆ ಮತ್ತೊಂದು ಕೈ ನಿಲ್ಲಿಸಿದ್ದಾರೆ, ಬಲದ ಕೈಯನ್ನು. ಯಾಕೆ? ಇವರ ಹಣೆ ಬರದಲ್ಲದು ಯಾರಿದ್ದಾಳೋ ಏನು, ಎಲ್ಲಿಯಾದ್ರೂ ಯಾರಿಗಾದ್ರೂ ಕಂಡು ಬಿಟ್ಟಿತ್ತು ಅಂತಾದ್ರೆ ಅದನ್ನ ತಿದ್ದಿ ಬಿಟ್ರೆ ನೋಡಿ, ಕವಿ ಕಲ್ಪನೆ ನೋಡಿ ಹೇಗೆ ಅಂತ. ನಾನು ಅವಾಗ ಬರೆಯುವುದುಂಟು ಒಂದಷ್ಟು, ಅದಿಷ್ಟು ಚಂದ ಸಿಗ್ಲಿಲ್ಲ ಎದುರಿಗೆ ಬರೀಲಿಕ್ಕೆ. ಹೌದಪ್ಪ. ಹಾಗಾದ್ರೆ ನೋಡುವಾಗ ಮತ್ತೆ ಮತ್ತೆ ಇವರನ್ನೇ ನೋಡಬೇಕು. ಇವರೆಲ್ಲಾದ್ರೂ ನನ್ನ ಗಂಡ ಆದ್ರು ಅಂತ ಆದ್ರೆ ಅಬ್ಬಬ್ಬಾ, ಇಂಥವ್ರಿಗೆ ನಾ ಹೆಂಡತಿ ಅಂತ ಹೇಳಿಸಿಕೊಳ್ಳುವುದಕ್ಕೆ ಅದು ಎಷ್ಟು ಪುಣ್ಯ ಮಾಡಿದ್ದೇನೋ ಏನೋ. ಹೌದಪ್ಪ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಇವರನ್ನ ನಾನು ಒರಿಸಬೇಕು, ಇವ್ರನ್ನ ನಾನು ಮದುವೆ ಆಗಬೇಕು, ಇವ್ರು ಯಾರು ಅಂತ ಗೊತ್ತಾಗಬೇಕು. ಹೋಗಿ ಅವ್ರನ್ನ ಎಬ್ಬಿಸಲೇ ಎಬ್ಬಿಸಲು ಕೋಪಿಪನು ನಾ ತಬ್ಬಿಕೊಳ್ಳೆ ಏನ ಆದ್ರೂ ಒಂದು ಏನು ಮನಸ್ಸು ಉಬ್ಬುತ್ತಾ ಉಂಟು. ಇವರ ಬಗ್ಗೆ ತಿಳಿದುಕೊಳ್ಳಬೇಕೆನ್ನುವಂತ ಕುತೂಹಲ ಉಂಟಾಗುತ್ತಾ ಉಂಟು. ನಿದ್ರೆಯಲ್ಲಿರುವವರನ್ನ ಎಬ್ಬಿಸದೆವು ಅಂತಾದ್ರೆ ಮಹಾಪಾಪ ಬರ್ತದೆ ಅಂತೆ ನಮ್ಮ ಅಜ್ಜಿ ಹೇಳಿದ ಕತೆ ಒಂದುಂಟು. ಹೋಯ್. ಹೌದಪ್ಪ. ಈ ಜನ್ಮದಲ್ಲಿ ನಿದ್ರೆಯಲ್ಲಿರುವವರನ್ನ ನಾವು ಹೋಗಿ ಎಬ್ಬಿಸದೆವು ಅಂತಾದ್ರೆ ಮುಂದಿನ ಜನ್ಮದಲ್ಲಿ ನಾವು ಮೂಗಿಲಿಯಾಗಿ ಹುಟ್ಟಬೇಕಂತೆ. ನಿದ್ರಾಭಂಗ ಮಹಾಪಾಪ. ಹೌದು. ಮತ್ತೆ ಕೆಲವರಿಗೆ ಒಂದು ಅಭ್ಯಾಸ ಉಂಟು. ಹೋಯ್. ಎಲ್ಲಿಯಾದ್ರೂ ನಿದ್ರೆಯಲ್ಲಿ ಅವರು ರಾತ್ರಿಗಳಿಂದ ಬಿಟ್ಕೊಂಡು ಬಂದಿರ್ತಾರೆ. ನಿದ್ರೆಯಲ್ಲಿರುವವರನ್ನ ನಾನು ಎಲ್ಲಿಯಾದ್ರೂ ಹೋಗಿ ಎಬ್ಬಿಸುವುದು. ಕೆಲವರಿಗೆ ಅಭ್ಯಾಸ ಉಂಟಂತೆ. ಅಲ್ಲ, ಮನೆ ಹಿಡಿದು ಬಿಟ್ರೆ ಬಹುಶಃ ನಿಮ್ಮ ಮನೇಲಿ ಅದನ್ನೇ ಮಾಡ್ತಾರ ಅಂತ. ನಿಮ್ಮನ್ನ ನೋಡಿದ್ರೆ ರಾತ್ರಿ ನಿದ್ದೆ ಮಾಡಿದವರು ಹಾಗೆ ಕಾಣುವುದೂ ಇಲ್ಲ ನೀವು. ಹೌದಾ? ಪಾಪ ಎಷ್ಟು ದೂರದಿಂದ ಬಂದಿದ್ದೀರೋ ಎಂತದ್ದು ಕತೆ. ಆದ್ರೂ ನಾವು ಗಂಧರ್ವ ಲೋಕದಿಂದ ಬಂದರು. ಅದಪ್ಪ, ಗಾನ ಗಂಧರ್ವರು ತಾವು ಮನವೇ ಬೇಡ ಅಂದ್ರೆ ನಿದ್ರೆಯೇ ಬೇಡ ನಿಮಗೆ ಅಂತಲ್ಲ ನೀವು ಹೇಳುವುದು. ಹಾಗಲಾದ್ರೂ ಮಲಗಿ, ಅಲ್ದೆ ಹೋದ್ರೆ ನಿದ್ದೆ ಬಿಟ್ಟುಕೊಂಡು ಯಾಕೆ ಬೇಕು? ಆದ್ರೆ ಈ ನಿದ್ರೆಯಲ್ಲಿರೋರಿಗೆ ಇವರು ಕೋಪ ಮಾಡಿಕೊಂಡ್ರೆ ನಾನು ಏನು ಮಾಡುವುದು? ಆದ್ರೂ
ಆದ್ರೂ ಇವ್ರ ಬಗ್ಗೆ ತಿಳಿದುಕೊಳ್ಳಬೇಕಲ್ಲ ಹೋಯ್, ನಿಮ್ಗೆ ಗೊತ್ತುಂಟಾ? ಇಲ್ಲಪ್ಪ. ಹೋಯ್ ಅಲ್ಲ ನೋಡಿ, ಏನು ಆ ಉತ್ತರ ಇದರೊಂದು ಗಂಟುಂಟು. ಗಂಟ? ಹೌದು. ಹಾ. ಯಾರಪ್ಪನ ಗಂಟು ಏನೋ? ಏನಪ್ಪ ಗೊತ್ತಿಲ್ಲ. ಯಾರಪ್ಪನ ಗಂಟ ಆದ್ರೆ ನಮಗೇನು? ಹಾ. ನಮಗ ಬೇಕಾದ ದೇವರ ಪರಿಚಯ ಅಲ್ವಾ? ಹಾ. ಅದ್ರಲ್ಲಿ ಇರ್ಬಹುದೋ ಹೇಗೆ? ಗಂಟಿನಲ್ಲಿ ಪರಿಚಯ ಇರ್ತದ? ಅದು ಗಂಟಲ್ಲ ಹೋಯ್, ಸರಿ ಮಾಡಿ ನೋಡಿದ್ದೇನೆ ನಾನು. ಹೌದಾ? ಅದು ಲೇಖನ. ಹೌದಪ್ಪ. ಆ ಲೇಖನದಲ್ಲಿ ಬರೆದುಕೊಂಡಿರಬಹುದಲ್ಲ ಇವರ ಪರಿಚಯ? ಇರ್ಬಹುದು. ಬನ್ನಿ ಗಂಟು ಬಿಡಿಸಿ ನೋಡುವ. ಯಾರು ನೀವು? ನಾವು ಗಂಟು ಬಿಡ್ಲಿಕ್ಕಿದ್ದವ್ರಲ್ಲ. ಗಂಟು ಬಿಡಿಸೋರೆಲ್ಲ ವೇಸ್ಟ್ ಮಾಡ್ತಾರೆ. ಆಗೋದಿಲ್ಲ, ನಿಮಗ್ ನಾ ಹೇಳುವುದೂ ಇಲ್ಲ ಹೋಯ್, ನಾನೇ ಮಾಡ್ಕೊಳ್ತೇನೆ. ನಮ್ ಕೆಲಸ ಆಗ್ಬೇಕಲ್ವಾ? ಆದಷ್ಟು ಶೀಘ್ರವಾಗಿ ಹೋಗಿ ಆ ಗಂಟನ್ನು ಬಿಡಿಸಿ ಇವ್ರ ಪರಿಚಯ ನೋಡಿ ಬಿಡ್ತೇನೆ. ಮದುವೆ ಮತ್ತೆ ಹೇಳಿದ್ದೇನೆ, ಮತ್ತೆ ಶಾಪ ಬರ್ತದೆ ಹೆಣ್ಮಕ್ಳು. ನಾಗಶಾಪು. ನಾಗಶಾಪು ಅದು ಹಾಗೆ. ಹೆಣ್ಣು ಅಂತ ಹೇಳಿದ್ರೆ ನಾಗಕ್ಕೆ ಸಮಾನ. ಒಲಿದರೆ ನಾರಿ, ಮುನಿದರೆ ಮಾರಿ. ಮತ್ತೆ ನನ್ನ ಶಾಪವೇ ಬರ್ತದೆ. ಅದಾಗುವುದಿಲ್ಲ. ಆದ್ರೆ ಇವ್ರಿಗೆ ನಿದ್ರೆ ಸಂಪೂರ್ಣವಾಗಿ ಬಂದ ಹಾಗಿಲ್ಲ ಹೋಯ್. ಹತ್ತಿರ ಹೋದಾಗ ಒಲಗಾಡ್ತಾರೆ. ಯಾವ್ದೋ ಕನ್ಸು ಬಂದಿರ್ಬೇಕು. ನನ್ನ ಹಾಗೆ ಚಂದ ಚಂದದ ಹೆಣ್ಣು ಮಕ್ಕಳು ಬಂದಿರ್ಬೋದೋ ಏನು ನೋಡುವ. ಒಂದ್ ದೇವ್ರಿಗೆ ಹರಕೆ ಹೊತ್ಕೊಳ್ಳಿ. ಏನಂತ? ಏನಂತ ಹರಕೆ ಹೊತ್ತಬೇಕು? ಎಚ್ಚರ ಆಗದಿದ್ರೆ ಅಲ್ಲ, ಅದಲ್ಲ. ಎಚ್ಚರ ಆದರೂ ತೊಂದ್ರೆ ಇಲ್ಲ, ನಾ ಮಾತ್ರ ಕಾಣಿಸ್ಕೊಳ್ಳಿ ಅಂತ ಹರಕೆ ಹೊತ್ಕೊಳ್ತೇನೆ. ಇದು ಒಳ್ಳೇದು. ಯಾರ್ಯಾರು ಬಂದು ಯಾರು ಗಂಟು ಹಾಕಿದ್ದು? ಗಟ್ಟಿ ಗಂಟು. ಹಳೇ ತಲೆ ಉಗುರೆಲ್ಲ ಕೆಟ್ಟು ಹೋಯ್ತು ಹೋಯ್. ಯಾವ್ದೋ ಹಳೆ ತಲೆ ಗಂಟೆ ಇದು, ಅಷ್ಟಂತೂ ಅಲ್ಲ ನೋಡಿ. ಯಾರ ಗಂಟು ಹೋಯ್? ಇದು ಯಾರ್ಯಾರಪ್ಪನ ಗಂಟು ಅಲ್ಲ, ಇದು ನನ್ನಪ್ಪನದೇ ಗಂಟು. ಹೌದಾ? ಸರಿ ಆಯ್ತಲ್ಲ. ಸರಿ ಆಯ್ತು. ಅಪ್ಪನ ಗಂಟೆ ಏನಿದ್ರು ಸೇರುವುದು ಮಕ್ಕಳಿಗೆ. ಇದು ನನ್ನ ಅಪ್ಪ ಬಂದದ್ದು ನೋಡಿ, ಅಲ್ಲಿ ರಾಜ ಮುದ್ರೆಯನ್ನು ಒತ್ತಿದ್ದಾರೆ ಹೀಗೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಅಪ್ಪನ ಗಂಟನ್ನು ಬಿಚ್ಚುವುದು, ಓದಿಯೇ ಬಿಡುವುದು ಇವತ್ತು. ಅದದ್ದಾಗ್ಲಿ ಹೋದದ್ದು ಹೋಗಿ ಅಲ್ವಾ? ಸಹಾಯ ಮಾಡಿ. ಅರ್ಥ ಆಗ್ತದ? ಅರ್ಥ ಆಗ್ತದ? ಅದೇ ಕಷ್ಟವಾಗಿದೆ ಹೋಯ್. ಇದು ಹೇಗುಂಟು ಗೊತ್ತುಂಟಾ? ಹೇಗೆ? ಕರೀಕಾಗೆ ಅಜ್ಜಿ ಹಪ್ಪಳಕ್ಕೆ ಹಾಕಿಟ್ಟಂತ ಹಿಟ್ಟಿನ ಒಳಗೆ ಹೋಗುದು, ಕಾಲದ್ದೂದು, ನಮ್ಮನೆ ಅಂಗಳದಲ್ಲಿ ಓಡಾಡುದು. ಹೀಗೆ ಬಿಳಿ ನೆಲದ ಮೇಲೆ ಓಡಾಡಿದ್ರೆ ಹೇಗಿರ್ತದೆ ಅದು ನೋಡುವುದಕ್ಕೆ? ಅಷ್ಟು ಚಂದ. ಕಾಗೆ ಕಾಲು, ಗುಬ್ಬಿ ಕಾಲು. ತಪ್ಪಲ್ಲವಪ್ಪ. ನನ್ನ ಅಪ್ಪ ಅಂತ ಹೇಳಿದ್ರೆ ಸಾಮಾನ್ಯದವರೇ ಹೇಳಿ, ಒಂದು ನಾಡಿನ ಮುಖ್ಯಮಂತ್ರಿ. ಹೊಣೆಗಾರಿಕೆ ಎಷ್ಟುಂಟು. ಅಪ್ಪನ ಅಕ್ಷರ ಸರಿ ಮಾಡ್ಕೊಂಡು ನಾನು ಓದ್ತೇನೆ. ಹೌದಲ್ಲ? ರೂಢಿ ಉಂಟು ಮತ್ತೆ. ಅದನ್ನೇ ಮಾಡುದು, ಅಪ್ಪ ಬರೆಯುದು ನಾವು ಓದು. ಏನ್ ಬರ್ದಿದ್ದಾರೆ? ಶ್ರೀ ಬಸವಜನ ಅಲ್ಲ, ನನ್ನ ಮಗ ಮದನಂಗೆ ಚಂದ್ರಹಾಸ ಹೇಳಲಿಲ್ವಾ? ನೋಡಿ, ಹೆಸರು ಚಂದ್ರಹಾಸ. ಆಗಲೇ ಹೇಳಿದ್ದೇನೆ, ಹುಣ್ಣಿಮೆಯ ಚಂದ್ರನೇ ನಾಚಬೇಕು. ಚಂದ್ರಹಾಸ ಇವನೆಯ ಅಂತ ಮುಖ ಹೋಯ್. ಹೆಸರೇ ಚಂದ್ರಹಾಸ. ಮುಂದೇನ್ ಬರ್ದಿದ್ದಾರೆ? ಈ ಚಂದ್ರಹಾಸ ಮಹಾಹಿತನಮಗೆ ಸರ್ವತಾ ಮಿತ್ರನಪ್ಪನೆಂದಿರುವುದು ಹತ್ತುಗಳಿಂದ ಬಂದಿವನ ಬಳಿಕ ಉಳ್ಳದಿಕ್ತವಯೋ ವಿಕ್ರಮಗಳಲ್ಲಿ ನೋಡುತ್ತಿರದೆ ಕೂಡ ವಿಷಮ ಹೋಯಿತು ಅಂತ ಬಾಲಕಿಗೆ ಉತ್ತರ ಒತ್ತುಗಳೆಯದೆ ಬಳಿಕ ಬಂದಿವನ ಕುಲ ವಿತ್ತ ವಯೋ ವಿದ್ಯಾ ವಿಕ್ರಮಗಳಲ್ಲಿ ನೋಡುತ್ತಿರದೆ ಕೊಡು ವಿಷಮ ವಿಷಮ ಅಯ್ಯೋ ದಕ್ಷಿಣದಿ ದಕ್ಷಿಣದಿ ಬರೆವ ಅವಸರದಿ ಕನರಾಪಿನ ಬರದಿ ಅರಾರಿ ತಪ್ಪಿಗುವುದೊಂದು ದಕ್ಷಿಣದಿ. ತಪ್ಪಿ ಹೋಗಿದೆ ಅಕ್ಷರ. ಹೊತ್ತುಗಳಿಂದ ಬಂದಿವನ ಕುಲವಿತ್ತ ಬಯೋ ವಿಕ್ರಮಗಳಲ್ಲಿ ನೋಡುತ್ತಿರದೆ ಕೂಡ ವಿಷಮಗೊಳಿಸುವಂತೆ ಬಾಲಕಿ ಉತ್ತರೋತ್ತರ ಒಪ್ಪುದು. ವಿಷ ಕೊಟ್ರೆ ಎಲ್ಲಿಯಾದ್ರೂ ಉತ್ತರೋತ್ತರವಾಗುವುದುಂಟೆ? ಸಾಧ್ಯ ಉಂಟು. ಆಗುವುದು ಉತ್ತರ ಕ್ರಿಯೆ.
ಅದರಲ್ಲೂ ಬರ್ತದ ನಮ್ಮ ಅಣ್ಣನಿಗೆ ಮದನಿಗೆ ಹಾ. ಎಲ್ಲಿ ಆದ್ರೂ ಅವನ ಕೈಗೆ ನೇರವಾಗಿ ಪತ್ರ ಸಿಕ್ಕಿತ್ತು ಅಂತ ಆದ್ರೆ ಪಾಪದ ಜೀವ ಒಂದು ಹೋಗಿಯೇ ಬಿಡ್ತಿತ್ತು ಹೋಯ್. ಹೌದಲ್ಲ. ಅವ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ವಿಷ ತೆಗೆದು ಕೊಡುವುದೇ. ಆದ್ರೆ ಇದು ಯಾಕೆ ಹೀಗಾಯ್ತು ನನ್ನ ನನಗ್ ಗೊತ್ತಾಯ್ತು. ಏನು ಇಲ್ಲಿ ತಪ್ಪಿರೋದು ಒಂದ್ ಅಕ್ಷರ. ಅಪ್ಪ ತಿರುಗಾಟಕ್ಕೆ ಹೊರಟಾಗ ನಾ ಅಪ್ಪನನ್ನು ತಡೆದದ್ದು. ಹೋಗಬೇಡಿ ಹೋಗಬೇಡಿ ಅಂತಲ್ಲ, ಹೋಗುವಾಗ ಬಳ್ಳಿಗೊಂದು ಮಾಮರದ ವ್ಯವಸ್ಥೆ ಆಗ್ಬೇಕು ಅಪ್ಪಯ್ಯ ಅಂದೆ. ನಮ್ಮ ಕೊಳದಲ್ಲಿರುವಂತ ಹಂಸಕ್ಕೆ ಒಂದು ಜೋಡು ಹಂಸದ ವ್ಯವಸ್ಥೆ ಆಗಬೇಕು ಅಂತ ಹೇಳಿದೆ. ನಮ್ಮಪ್ಪ ಬುದ್ಧಿವಂತ ಅರ್ಥ ಮಾಡಿಕೊಂಡ. ಪ್ರಾಯಕ್ಕೆ ಬಂದಿರುವಂತ ಮಗಳಿರುವಂತ ಮನೆಯಲ್ಲಿ ಮಗಳಿಗೊಂದು ಗಂಡ ಬೇಕು ಅಂತ ತಿರುಗಾಟ ಮಾಡಿಕೊಂಡು ಬರುವಾಗ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದು. ಇದು ಕರ್ಕೊಂಡು ಬರುವವರೆಗೆ ಮಗಳು ಕಾಯ್ಬೇಕಲ್ಲ, ಹಾಗಾಗಿ ಕಳುಹಿಸಿ ಕೊಟ್ಟದ್ದು ಹೋಯ್. ಹೌದಪ್ಪ, ಇಲ್ಲ ಅಂತ ತಪ್ಪಾದ್ರೂ ಏನು ವಿಷವ ಅಂತಿದೆ. ಇದು ವಿಷವ ಆಗುವುದಲ್ಲ, ವಿಷಗೆ ಬರಬಹುದು ಎಂಬ ಭಾವ. ವಿಷಗೆ ಬರಬಹುದು ಎಂಬ ಭಾವ. ವಿಷವಾಗಿದೆ ಸೋಮ, ವಿಷವಾಗಿದೆ ಸೋಮ ಎತ್ತಗೆ ಬೆಯ್ಯುವೆನೆನ್ನ ಮಹವ. ಇಲ್ಲಾಗಬೇಕಾದದ್ದೇನು ವಿಷ ಒರಿಪುದೆಂಬ ಭಾವ. ಇದು ವಿಷವ ಅಂತಾಗಿದೆ. ಕರರಾಪಿನ ಬರ, ಅಪ್ಪನ ಕಾರ್ಯಭಾರ ಅಂತ ಹೇಳಿದ್ರೆ ಹಾಗೆ ಬರೆವ ಅವಸರ. ಹಾಗಾಗಿ ತಾವು ಆದಷ್ಟು ಬೇಗ ನಿಂತಿದ್ದಿ ವಿಷ ಏನ್ ಮಾಡಿಕೊಡಿ. ಯಾವ್ದು ಇದು ಯಾವ್ದ್ರಲ್ಲಿ ತಿರ್ತದ ಲೇಖನಿ ಉಂಟಪ್ಪ. ತಿದ್ಲಿಕ್ಕಾಗುದಿಲ್ಲ, ಅಲ್ಲ ನಿಮ್ಗೆ ಕೊಡ್ಲಿಕ್ಕಿಲ್ಲ ಅಂತ. ತೊಂದ್ರೆ ಇಲ್ಲ, ನಮ್ಮ ಹತ್ರ ಉಂಟು ವ್ಯವಸ್ಥೆ ಉಂಟಾ? ಹಾಗೆ ಹೇಗೆ? ಎಂದಾಗ ನಗದೋಳದ ರಾತ್ರಿದ್ದಿ, ಎಂದಾಗ ನಗದೋಳದ ರಾತ್ರಿದ್ದಿ, ಕಂಚುಕದ ತುದಿಗೆ ಕಂಚುಕದ ತುದಿಗೆ ಬಂದಿದ್ದಿ ಗರುಜಾನಿದೆಯೋಳ ಹತ್ತಿ ಸಿದ್ದಿ ಸಿದ್ದಿ ಮಾಡ್ತೇನೆ ನಾನೇ. ನಮ್ಮಣ್ಣ ಯಾವಾಗಲೂ ನನಗೆ ಬೈಯುವುದು, ಅದು ಎಂತದ್ದೇ ಕೈ ತುದಿಗೆ ಅಷ್ಟು ಉಗುರು ಅಂತ ಹೇಳುವುದು. ಅವನಿಗೆ ಎಲ್ಲಿ ಗೊತ್ತುಂಟು ಪೆದ್ದ. ನೋಡಿ, ಇಂತಹ ಸಂದರ್ಭದಲ್ಲಿ ಇದೆಲ್ಲ ಉಪಯೋಗಕ್ಕೆ ಬರ್ತದೆ. ಈ ಶುದ್ಧ ಇರುವಂತಹ ಈ ನಖವನ್ನು ಲೇಖನಿಯಾಗಿ ಬಳಸಿಕೊಳ್ತೇನೆ. ಉಗುರನ್ನೇ ಲೇಖನಿ ಮಾಡುವುದು. ಅದಕ್ಕೆ ಕಣ್ಣ ತುದಿಯಲ್ಲಿರುವಂತಹ ಈ ಕಾಡಿಗೆಯನ್ನು ಹೀಗೆ ತೆಗೆಯುವುದು. ವಿಷವ ಅಂತಿರುವಲ್ಲೇ ವಿಷ ಎಂತ ಮಾಡಿದ್ರೆ ಹಾಗೆ ಅಷ್ಟೇ ಮುಗೀತಲ್ಲ ಕತೆ. ಈಗ ನೋಡಿ, ಹೊತ್ತುಗಳಿಂದ ಬಂದ ಮೇಲೆ ಕುಲವಿತ್ತವಾದ ವಿಕ್ರಮಗಳನ್ನು ನೋಡುತ್ತೇನೆ ಕೂಡ ವಿಷ ಏಮೋಹಿಸುವಂತೆ ಬಾಲಕಿಗೆ ಉತ್ತರ ಒಪ್ಪುದು. ಹೇಗೆ ಈಗ ಸರಿ ಆಯ್ತಲ್ಲ? ಸರಿಯಾಗಿಲ್ವಾ? ನನಗೆ ಕಟ್ಟಿ ಎಂತ ಕೊಟ್ಟುವುದು? ಗಂಟು. ಗಂಟಿಯ ಗಂಟಿ ಎಲ್ಲ ಗಂಟು ಬಿಚ್ಚಲಿಕ್ಕೆ ಬರ್ಲಿಲ್ಲ, ಕಟ್ಲಿಕ್ಕೆ ಬರ್ತಾರ ಇವರು. ನಮಗ್ ಗೊತ್ತಿಲ್ವಾ ಮಾಡುವುದಕ್ಕೆ? ನಾವು ಕಟ್ಟುವುದು. ಸೊಪ್ಪಿನ ಹೊರಗೆ ಅದು ಅಪ್ಪನ ಗಂಟು ಹೋಯ್. ಗೊತ್ತಿದ್ರೆ ಮಾತ್ರ ಅಣ್ಣನಿಗೆ ಗೊತ್ತಾಗುದಿಲ್ಲ, ಅಂದ್ರೆ ಮಧ್ಯೆ ಕಿತ್ತಿದೆ ಅಂತ ಗೊತ್ತಾಗ್ಬಿಡ್ತದೆ. ಬಿಗಿ ಗಂಟು. ಹೌದು. ಈಗ ಸುಂದರ ತವ ಮುಖವೆಂದಿಗೆ, ಸುಂದರ ತವ ಮುಖ ಎಂದಿಗೆ ತೋರುವೆ ಎಂದೆನು ತನಿಸು ಮಗಂಧಿನಿ ಸಖಿಯರ ವೃಂದವ ಸೇರುತ್ತಲಿ, ಸಖಿಯರ